ನಮಸ್ತೆ ವೀಕ್ಷಕರೇ, ಕುಮಾರ್ ನ್ಯೂಸ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಲೋಕಸಭಾ ಚುನಾವಣೆಯಲ್ಲಿ BJP ಅಲ್ಲಿ ಅತ್ಯಂತ ಕಳಪೆಯನ್ನು ಸ್ಥಾನಗಳನ್ನು ತೆಗೆದುಕೊಂಡಿದೆ. ಕಡಿಮೆ ಸ್ಥಾನಗಳನ್ನು ತಗೊಂಡು ಒಂದು ಹೀನಾಯ ಸ್ಥಿತಿಯನ್ನು ಲೋಕಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಮತ್ತು ಹರಿಯಾಣದಲ್ಲಿ ತಲುಪಿತ್ತು. ಆದರೆ ಈಗ ಈ ಲೋಕಸಭಾ ಚುನಾವಣೆಯ ಮುಗಿದ ನಂತರ ಈಗ ಮತ್ತೆ ಹಿಂದೆಯೇ ಒಂದು ವಿಧಾನಸಭಾ ಚುನಾವಣೆಗಳು ಎರಡು ರಾಜ್ಯಗಳಿಗೆ ಬಂದಿದೆ ಅಂತಲೇ ಹೇಳ್ಬೋದು. ಇನ್ನು ಕಾಂಗ್ರೆಸ್ ಸಹ ಅತ್ಯಂತ ಉತ್ಸುಕವಾಗಿ ಈ ಚುನಾವಣೆಯನ್ನು ಎದುರಿಸಬೇಕು, ನಾವು BJPಯನ್ನು ಕಟ್ಟಿ ಹಾಕಬೇಕು, NDA ಮೈತ್ರಿಕೂಟವಾಗಿ ಆಡಳಿತ ನಡೆಸ್ತಿರ್ತಾ ಹರಿಯಾಣ BJP ಮತ್ತು ಮೈತ್ರಿಕೂಟವನ್ನು ಅಧಿಕಾರ ನಡೆಸ್ತಿರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ ಶಿಂದೆ ಬಣವನ್ನು ನಾವು ಕಟ್ಟಿ ಹಾಕಬೇಕು, ಅಲ್ಲಿ ನಾವು ಅಧಿಕಾರವನ್ನು ತಗೊಳ್ಬೇಕು ಒಂದು ಉತ್ಸಾಹದಲ್ಲಿ ಇರ್ತಕ್ಕಂಥ ಒಂದು ಕಾಂಗ್ರೆಸ್ ಪಕ್ಷ ಈ ಒಂದು ಚುನಾವಣೆ ನಿಜವಾಗ್ಲೂ BJPಗೆ ಒಂದು ಅಗ್ನಿ ಪರೀಕ್ಷೆ ಅಂತಲೇ ಹೇಳ್ಬೋದು. ಏಕೆಂದರೆ RSS ಸಹ ಇಲ್ಲಿ ಒಂದು ಸಪೋರ್ಟ್ ಸಿಕ್ಕಿಲ್ಲ ಈ BJPಗೆ ಈ ಚುನಾವಣೆಯಲ್ಲಿ. ಆದರೆ ವಿಧಾನಸಭಾ ಚುನಾವಣೆಯಲ್ಲಿ RSS ಸಹ ಸಕ್ರಿಯವಾಗಿ ಒಂದು ಈ ಕಾರ್ಯಾಚರಣೆ ನಡೆಸಿ ಈ ಒಂದು ಮಹಾರಾಷ್ಟ್ರದಲ್ಲಿ ಅಧಿಕಾರವನ್ನು ನಾವು ತಗೊಳ್ಬೇಕು, BJP ಅಧಿಕಾರಕ್ಕೆ ಬರೋ ರೀತಿ ನಾವು ನೋಡ್ಕೋಬೇಕು ಅಂತ ಅಂದು RSS ಸಹ ಪಣ ತೊಟ್ಟು ಈ ಒಂದು ಚುನಾವಣಾ ಅಖಾಡಕ್ಕೆ ಧುಮುಕಿದ್ದಾವೆ ಅಂತಲೇ ಹೇಳ್ಬೋದು. ಈ ಚುನಾವಣೆಯ ಒಂದು ವಿಧಾನಸಭಾ ಚುನಾವಣೆಯ ಒಂದು ಮುನ್ನೋಟವನ್ನು ಹಿಡ್ಕೊಂಡು ಇವತ್ತು ಜನಮತ್ ಒಂದು ಸಮೀಕ್ಷೆಯನ್ನು ನಡೆಸಿದೆ. ಈ ಜನಮತ್ ಸಮೀಕ್ಷೆ ಯಾಕಪ್ಪ ಈ ಜನಮತ್ ಸಮೀಕ್ಷೆ ಬಗ್ಗೆ ಇಷ್ಟೊಂದು ಕಾನ್ಫಿಡೆಂಟ್ ಅಂತಂದರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಸಹ ಕರ್ನಾಟಕದಲ್ಲಿ BJP 18ರಿಂದ 19 ಸೀಟುಗಳನ್ನು ದಾಟೋದಿಲ್ಲ ಅಂತ ಒಂದು ನಿಖರವಾದ ಒಂದು ಭವಿಷ್ಯವನ್ನು ಸಹ ಒಂದು ಸಮೀಕ್ಷೆ ಕೊಟ್ಟಿತ್ತು. ವಿಧಾನಸಭಾ ಚುನಾವಣೆಯಲ್ಲೂ ಸಹ ಇಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತಲೂ ಸಹ ಒಂದು ಸಮೀಕ್ಷೆಯನ್ನು ವರದಿಯನ್ನು ಕೊಟ್ಟಿತ್ತು. ಹಾಗಾಗಿ ಜನಮತ್ ಸಮೀಕ್ಷೆ ಒಂದು ಎಕ್ಸಿಟ್ ಪೋಲ್ ಏನು ಜನಮತ ಸಮೀಕ್ಷೆ ಇದೆಯಲ್ಲ, ಇದನ್ನು ತುಂಬಾ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಈ ಎಲ್ಲದರ ನಡುವೆಯೂ ಸಹ ಕಾಂಗ್ರೆಸ್ ಮತ್ತು BJP ಎಷ್ಟೆಷ್ಟು ಸೀಟುಗಳನ್ನು ತಗೊಳ್ಳುತ್ತೆ ಅಂತ ನಾವು ನೋಡೋದಾದರೆ, ಹರಿಯಾಣ ಕಾಂಗ್ರೆಸ್ನಲ್ಲಿ 52ರಿಂದ 54 ಸ್ಥಾನಗಳನ್ನು ಸಹ ಇಲ್ಲಿ ಹರಿಯಾಣದಲ್ಲಿ ಒಂದು ಭರ್ಜರಿಯ ಮತಗಳನ್ನು ತಗೊಳ್ಳೋದ್ರ ಮೂಲಕ, ಸೀಟುಗಳನ್ನು ತಗೊಳ್ಳೋದ್ರ ಮೂಲಕ ಒಂದು ಒಳ್ಳೆ ಕಮಾಲನ್ನು ಮಾಡುತ್ತೆ ಅಂತಲೇ ಹೇಳ್ತಾ ಇದೆ. ಇನ್ನು BJP 28ರಿಂದ 30 ಸ್ಥಾನಕ್ಕೆ ಅಷ್ಟೇ ತೃಪ್ತಿ ಪಟ್ಟುಕೊಳ್ಳುತ್ತೆ ಅಂತಲೂ ಸಹ ಇಲ್ಲಿ ಹೇಳಲಾಗ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತಂದು ಸಹ ಹೇಳ್ತಾ ಇದೆ ಜನಮತ್ ಸಮೀಕ್ಷೆ. ಇನ್ನು ಮಹಾರಾಷ್ಟ್ರಕ್ಕೆ ಬಂದೆ ಅಂದರೆ, ಮಹಾರಾಷ್ಟ್ರದಲ್ಲಿ 288 ಸೀಟುಗಳ ಪೈಕಿ BJP 83ರಿಂದ 87 ಸೀಟುಗಳು ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಅಂತಲೂ ಸಹ ಈ ಕ್ಷಣದ ಒಂದು ಟ್ರೆಂಡನ್ನು ಈ ಜನಮತ್ ಸಮೀಕ್ಷೆ ಕೊಡ್ತಾ ಇದೆ. ಆದರೆ NCP ಮತ್ತು ಶಿಂದೆ ಬಣ ಇದೆಲ್ಲದರೂ ಒಟ್ಟುಗೂಡಿ ಅಧಿಕಾರಕ್ಕೆ ಬರೋ ಚಾನ್ಸಸ್ಸು ಸಹ ಇದೆ ಅಂತ ಅಂದು ಈ ಜನಮತ್ ಸಮೀಕ್ಷೆ ಅಂತ ಹೇಳಿದೆ ಮಹಾರಾಷ್ಟ್ರದಲ್ಲಿ. ಇನ್ನು RSSಗೂ ಸಹ ಇದು ಪ್ರತಿಷ್ಠೆಯ ಪ್ರಶ್ನೆ ಆಗಿರೋದ್ರಿಂದ, RSS ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೋದಿಗೆ ಒಂದು ಬೆಂಬಲ ಸಿಕ್ಕಿಲ್ಲ ಅನ್ನೋ ಮಾತುಗಳು ಕೇಳ್ಪಟ್ಟಿರೋದ್ರಿಂದ RSS ಸಹ ನಮ್ಮ ಶಕ್ತಿ ಏನು ಅನ್ನೋ ತೋರಿಸೋ ಒಂದು ಅವಕಾಶ ಈಗ ಬಂದು ಒದಗಿದೆ ಅಂತ ಹೇಳ್ಬೋದು. ಏಕೆ ಅಂತಂದರೆ, ಮಹಾರಾಷ್ಟ್ರನೇ ಇವತ್ತು RSSನ ಒಂದು ಬೇಸ್ ಅಂತಲೇ ಹೇಳ್ಬೋದು. ಈ ಮಹಾರಾಷ್ಟ್ರದಲ್ಲಿ ಮತ್ತೆ RSS ಸಕ್ರಿಯವಾಗಿ ಕೆಲಸ ಮಾಡಿ ಒಂದು BJPಯನ್ನು ಅಧಿಕಾರಕ್ಕೆ ತಂದೆ ಅಂದರೆ RSS ಎಷ್ಟು ಪವರ್ಫುಲ್ ಅನ್ನೋ ಒಂದು ಮಾತುಗಳು ಸಹ ಈ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ವೀಕ್ಷಕರೇ. ಹಾಗಾದರೆ ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ಯಾರು ಅಧಿಕಾರಕ್ಕೆ ಬರ್ಬೋದು, ಯಾರು ಎಷ್ಟು ಸೀಟುಗಳನ್ನು ತಗೋಬೋದು ಅನ್ನೋದ್ರ ಮೂಲಕ ನೀವು ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ತುಂಬಾ ಅವಕಾಶ ಇದೆ. ಇದು ಈ ಕ್ಷಣದ ಟ್ರೆಂಡು. ಇನ್ನು ಯಾವ್ಯಾವ ಸಮೀಕ್ಷೆ ಏನೇನು ವರದಿಯನ್ನು ಕೊಡ್ತಾರೆ ಅನ್ನೋದು ಸಹ ನಾವೆಲ್ಲರೂ ಗಣನೆಗೆ ತಗೋಬೇಕಾಗ್ತದೆ. ಬಟ್ ಈ ಕ್ಷಣದ ಟ್ರೆಂಡನ್ನು ನಾವು ಜನಮತ್ ಸಮೀಕ್ಷೆಯ ನಿಮಗೆ ಹೇಳಿದ್ದೀವಿ. ಮುಂದಿನ ದಿನಗಳಲ್ಲಿ ಯಾವ್ಯಾವ ಸಮೀಕ್ಷೆ ಚುನಾವಣೆ ಹತ್ತಿರ ಬಂದಾಗ ಯಾವ ಥರ ಬದಲಾಗುತ್ತೆ, ಆಪ್ರೇಷನ್ ಮತ್ತು ಪಕ್ಷ ಆ ಕಡೆ ಈ ಕಡೆ ಹೋಗೋವಂಥವ್ರು ಇರ್ತಾರೆ, ಇದನ್ನೆಲ್ಲದನ್ನು ಸಹ ನಾವು ಗಣನೆಗೆ ತಗೋಬೇಕಾಗ್ತದೆ. ಆವಾಗ ಮತ್ತೊಂದು ಸಮೀಕ್ಷೆಯನ್ನು ಸಹ ಹೊರ ಬರ್ತದೆ. ಈ ಎಲ್ಲದರ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.